ಏನು ಪೂಪಾ ಡುಪ್ಲೆಕ್ಸ್ ಅನ್ನೋ ರೋಗ ಬಂದ್ರೆ ಮನುಷ್ಯನ ಒಂದೇ ಕಣ್ಣಲ್ಲಿ ಈ ರೀತಿ ಎರಡೆರಡು ಕಣ್ಣು ಗುಡ್ಡೆಗಳು ಕ್ರಿಯೇಟ್ ಆಗ್ತಾವ? ಮತ್ತು ಭಾರತದ ಕುಬೇರ ಮುಖೇಶ್ ಅಂಬಾನಿ ಅವರ ಪತ್ನಿ ನೀತಾ ಅಂಬಾನಿ ಪ್ರತಿದಿನ ಕೇವಲ ಕುಡಿಯೋ ನೀರಿಗಾಗಿ ಎಷ್ಟು ಕೋಟಿ ಹಣ ಖರ್ಚು ಮಾಡ್ತಾರೆ ಗೊತ್ತಾ? ಹಾಗೂ ಲ್ಯಾಂಬೋರ್ಗಿನಿ, ಫೆರಾರಿ ಮತ್ತು ಬೊಗಾಟಿ ಅಂತ ದುಬಾರಿ ಕಾರ್ಗಳ ಆಡ್ಸ್ ಗಳನ್ನ ಟಿವಿಯಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾಕೆ ಪ್ರಸಾರ ಮಾಡೋದಿಲ್ಲ ಗೊತ್ತಾ? ಹಾಗೂ ಫೇಸ್ಬುಕ್ ಕಂಪನಿಯೇ ಸ್ವತಃ ತಾವೇ ತಯಾರಿಸಿದ 2 ರೋಬೋಟ್ಸ್ ಗಳು ಒಮ್ಮೆ ಫೇಸ್ಬುಕ್ ಕಂಪನಿಯನ್ನೇ ಹ್ಯಾಕ್ ಮಾಡಿ ಫೇಸ್ಬುಕ್ ಕಂಪನಿಯನ್ನು ಸರ್ವನಾಶ ಮಾಡುವ ಹಂತದಲ್ಲಿದ್ವು ಅನ್ನೋ ರೇಟ್ ಫ್ಯಾಕ್ಟ್ ಬಗ್ಗೆ ನಿಮಗೆ ಗೊತ್ತಾ? ಮತ್ತು ಇಲ್ಲಿ ಕಾಣಿಸ್ತಿರೋದು ಸಿಮೆಂಟ್ ಮತ್ತು ಮರಳನ ಬಳಸಿ ಕಟ್ಟಿದ ಪ್ಯಾರೆಟ್ ಆರ್ಟ್ ಅಂತ ಅನ್ಸುತ್ತೆ. ಆದ್ರೆ ಅಸಲು ಇದನ್ನು ಯಾವುದರಿಂದ ತಯಾರಿಸಿದ್ದಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಅಷ್ಟೇ ಅಲ್ಲದೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಲೇಡಿ ಇಮೇಜ್ ನಲ್ಲಿ ಎದ್ದು ಕಾಣಿಸ್ತಿರೋದು ಆಕೆ ಚೆಸ್ಟ್ ಭಾಗ ಅಂತ ನೀವು ತಿಳಿದುಕೊಂಡಿದ್ದೀರಾ. ಹಾಗಾದ್ರೆ ನಿಮ್ಮ ಊಹೆ 100ಕ್ಕೆ 100 ತಪ್ಪು. ಯಾಕೆ ಅಂತ ತಿಳಿಯಲು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತಿ ಮತ್ತು ವಿಡಿಯೋಗೆ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಫ್ಯಾಕ್ಟ್ ನಂಬರ್ 1. ಸಾಮಾನ್ಯವಾಗಿ ನಾವೆಲ್ಲ ಕುಡಿಯೋ 1 ಲೀಟರ್ ಬಿಸ್ಲೇರಿ ವಾಟರ್ಗೆ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಮತ್ತು ಹಬ್ಬ ಅಂದ್ರೂ ಸಹ 1 ಲೀಟರ್ ಹೈ ಕ್ವಾಲಿಟಿ ಪ್ಯೂರ್ ವಾಟರ್ಗೆ 100 ರಿಂದ 150 ರೂಪಾಯಿ ಇರುತ್ತೆ. ಆದ್ರೆ ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರೋ ಮುಖೇಶ್ ಅಂಬಾನಿ ಅವರ ಪತ್ನಿ ನೀತಾ ಅಂಬಾನಿ ಪ್ರತಿದಿನ 40 ಲಕ್ಷ ರೂಪಾಯಿ ಬೆಲೆ ಬಾಳುವ ಅಕ್ವಾಟಿಕ್ ಪ್ರಿಬ್ಯಾಟೋ ಅನ್ನೋ ನೀರನ್ನ ಕುಡಿತಾರಂತೆ. ವರ್ಲ್ಡ್ ಪ್ಯೂರೆಸ್ಟ್ ವಾಟರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನೀರಲ್ಲಿ ಎಲ್ಲ ರೀತಿಯ ಆರೋಗ್ಯಕರ ಸತ್ವಗಳಿರೋದಲ್ಲದೆ ಸುಮಾರು 5 ಗ್ರಾಮ್ನಷ್ಟು ಪ್ಯೂರ್ ಗೋಲ್ಡ್ ಕೂಡ ಇರುತ್ತಂತೆ. ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಇದು ಸತ್ಯ ಸಂಗತಿ. ಫ್ಯಾಕ್ಟ್ ನಂಬರ್ 2. ಸಾಮಾನ್ಯವಾಗಿ ಮನುಷ್ಯರ ಕಣ್ಣಲ್ಲಿ ಆಗಲಿ ಅಥವಾ ಇನ್ನಾವುದೇ ಪ್ರಾಣಿ ಪಕ್ಷಿಗಳ ಕಣ್ಣಲ್ಲಿ ಆಗಲಿ ಒಂದು ಕಣ್ಣಲ್ಲಿ ಕೇವಲ 1 ಕಣ್ಣು ಗುಡ್ಡೆ ಮಾತ್ರ ಇರುತ್ತೆ. ಆದ್ರೆ ನೀವು ಯಾವತ್ತಾದ್ರೂ ಒಂದೇ ಕಣ್ಣಲ್ಲಿ 2 ಕಣ್ಣು ಗುಡ್ಡೆಗಳು ಹೊಂದಿರೋ ಜನರ ಬಗ್ಗೆ ಕೇಳಿದ್ದೀರಾ? ಹೌದು, ಅಸಲಿಗೆ ಪೂಪಾ ಡುಪ್ಲೆಕ್ಸ್ ಅನ್ನೋ ವಿಚಿತ್ರ ರೋಗ ಬಂದಿದೆ. ಈ ರೋಗ ಯಾರಿಗಾದ್ರೂ ಬಂದ್ರೆ ಅವರ ಕಣ್ಣಲ್ಲಿ ಈ ರೀತಿ 2 ಕಣ್ಣು ಗುಡ್ಡೆಗಳು ಮೂಡ್ತಾವಂತೆ. ಅನಂತರ ಇನ್ನೊಂದು ಕಣ್ಣಿಗೆ ರೋಗದ ಸೋಂಕು ಸೋಕಿ 2 ಕಣ್ಣುಗಳು ಮಂಜಾಗಿ ಕೊನೆಗೆ ಕಣ್ಣುಗಳೇ ಹೊರಟು ಹೋಗ್ತಾವಂತೆ. ಫ್ಯಾಕ್ಟ್ ನಂಬರ್ 3. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಮೇಜ್ ಅನ್ನ ನೋಡ್ತಿದ್ರೆ ಈ ಮಹಿಳೆಯ ಚೆಸ್ಟ್ ಭಾಗ ಎದ್ದು ಕಾಣಿಸ್ತಿದೆ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಬದಲಿಗೆ ಇದೊಂದು ಇಲ್ಯೂಷನ್ ಕ್ರಿಯೇಟ್ ಮಾಡೋ ಇಮೇಜ್ ಅಷ್ಟೇ. ಹೌದು, ಅಸಲಿಗೆ ಇಲ್ಲಿ ಕಾಣಿಸ್ತಿರೋದು ಮಹಿಳೆಯ ಅದೇ ಭಾಗ ಅಲ್ಲ, ಬದಲಿಗೆ ಮುಂಗಾಲಿನ ಚಪ್ಪಡಿಯ ಭಾಗ. ಈ ಫೋಟೋನ ನೋಡಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಮೊದಲಿಗೆ ನೀವು ಏನಂತ ಭಾವಿಸಿದ್ರಿ ಅಂತ ಖಂಡಿತ ತಪ್ಪದೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್. ಫ್ಯಾಕ್ಟ್ ನಂಬರ್ 4. ಫ್ರೆಂಡ್ಸ್, ನೀವು ಟಿವಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲ ಬೈಕ್ಸ್ ಮತ್ತು ಕಾರ್ಸ್ಗಳ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿಯೇ ಇರ್ತೀರಿ. ಆದರೆ ನೀವು ಸರಿಯಾಗಿ ಗಮನಿಸಿದ್ರೆ ಟಿವಿಯಲ್ಲಿ ಆಗಲಿ ಅಥವಾ ಇನ್ನಾವುದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳಲ್ಲಿ ಆಗಲಿ ಕಮ್ಮಿ ಬೆಲೆ ಬೈಕ್ಸ್ ಮತ್ತು ಕಾರ್ಸ್ಗಳ ಆಡ್ಸ್ಗಳು ಮಾತ್ರ ಶೋ ಆಗ್ತವೆ ಬಿಟ್ರೆ ಲ್ಯಾಂಬೋರ್ಗಿನಿ, ಬೊಗಾಟಿ ಮತ್ತು ಟೆಸ್ಲಾದಂಥ ಕೋಟಿಗಟ್ಟಲೆ ಬೆಲೆ ಬಾಳುವ ಕಾರ್ಸ್ಗಳ ಆಡ್ಸ್ಗಳು ಶೋ ಆಗೋದಿಲ್ಲ. ಯಾಕೆ ಹೀಗೆ ಅಂದರೆ ಅಸಲು ಆ ಕಾರ್ ಕಂಪನಿಗಳು ಹೇಳೋ ಪ್ರಕಾರ ಅಷ್ಟು ಎಕ್ಸ್ಪೆನ್ಸಿವ್ ಕಾರ್ಗಳನ್ನು ಖರೀದಿಸೋರು ಟಿವಿ ನೋಡ್ತಾ ಕಾಲ ಕಳೆಯೋದಿಲ್ವಂತೆ. ಮತ್ತು ಸದಾ ಟಿವಿ ನೋಡ್ತಾ ಕಾಲ ಕಳೆಯೋರಲ್ಲಿ 99.9% ಜನರು ಇಷ್ಟು ಎಕ್ಸ್ಪೆನ್ಸಿವ್ ಕಾರ್ಗಳನ್ನು ಖರೀದಿಸೋದಕ್ಕೆ ಆಗದೇ ಇರುವರೇ ಆಗಿರ್ತಾರಂತೆ. ಆದ್ರಿಂದ ಟಿವಿಯಲ್ಲಿ ಈ ಕಾರ್ಗಳ ಆಡ್ಸ್ ಪ್ಲೇ ಮಾಡೋದ್ರಿಂದ ಯಾವುದೇ ಉಪಯೋಗವಿಲ್ಲ ಅನ್ನೋ ಕಾರಣಕ್ಕೆ ಟಿವಿಗಳಲ್ಲಿ ಎಕ್ಸ್ಪೆನ್ಸಿವ್ ಕಾರ್ಗಳ ಆಡ್ಸ್ಗಳೇ ಇರೋದಿಲ್ವಂತೆ. ಕಂಪನಿಯವರು ಹೇಳೋ ಮಾತು ಕೇಳಿದ್ರೆ ಕೋಪ ಬಂದರೂ ಸಹ ಅವರು ಹೇಳೋದು ಕಹಿ ಸತ್ಯ. ಫ್ಯಾಕ್ಟ್ ನಂಬರ್ 5. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಒಮ್ಮೆ ಫೇಸ್ಬುಕ್ ಕಂಪನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ರಿಸರ್ಚ್ ಮಾಡ್ತಾ 2 ರೋಬೋಟ್ಗಳನ್ನು ತಯಾರಿಸುತ್ತೆ. ಕಂಪನಿ ವರ್ಗಗಳಿಗೆ ಸಹಕಾರವಾಗಲಿ ಎಂಬ ಉದ್ದೇಶದಿಂದ ಈ ರೋಬೋಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ರೋಬೋಟ್ಗಳು ಮಾತ್ರ ಒಂದಕ್ಕೊಂದು ಬಾಬ್ ಮತ್ತು ಆಲಿಸ್ ಅಂತ ಹೆಸರನ್ನು ಇಟ್ಟುಕೊಂಡು ಇಡೀ ಕಂಪನಿಯನ್ನು ಯಾವ ರೀತಿ ಹ್ಯಾಕ್ ಮಾಡಬಹುದೆಂದು ಮಾತನಾಡ್ತಿದ್ವಂತೆ. ಆದರೆ ಅದೃಷ್ಟವಶಾತ್ ಈ ಮಾತು ಕಂಪನಿ MDಗೆ ಕೇಳಿಸುತ್ತೆ. ಆಗ MD ಕಂಪನಿ ಸಿಬ್ಬಂದಿಗಳೊಂದಿಗೆ ಮೀಟಿಂಗ್ ಮಾಡಿ ಆ 2 ರೋಬೋಟ್ಗಳನ್ನು ಪುನಃ ನಿಷ್ಕ್ರಿಯಗೊಳಿಸಬೇಕೆಂಬ ನಿರ್ಧಾರಕ್ಕೆ ಬರ್ತಾರೆ. ಫ್ಯಾಕ್ಟ್ ನಂಬರ್ 6. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಮೇಜ್ ನಲ್ಲಿರೋ ಪ್ಯಾರೆಟ್ ಆರ್ಟ್ ಅನ್ನ ಸಿಮೆಂಟ್ ನಿಂದಾನೋ ಅಥವಾ ಪ್ಲಾಸ್ಟಿಕ್ ನಿಂದಾನೋ ತಯಾರಿಸಲಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಅಸಲಿಗೆ ಇದನ್ನು ಯಾವುದೇ ರೀತಿ ಸಿಮೆಂಟ್ ಅಥವಾ ಪ್ಲಾಸ್ಟಿಕ್ ನಿಂದ ತಯಾರಿಸಿಲ್ಲ. ಬದಲಿಗೆ ಇದನ್ನ ಕೇಕ್ ಮತ್ತು ಚಾಕ್ಲೇಟ್ ಕ್ರೀಮ್ ನಿಂದ ತಯಾರಿಸಲಾಗಿದೆ. ಇದಂತೂ ಅಮೇಜಿಂಗ್ ಕೇಕ್ ಆರ್ಟ್ ಅಲ್ವಾ? ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು.